ಯಡೂರ್ ಗ್ರಾಮದ ಡಾಕ್ಟರ್ ಸುಕುಮಾರ್ ಚೌಗ್ಲೆ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬಕ್ಕೆ ಗಣ್ಯರಿಂದ ಹರಿದು ಬಂದ ಶುಭಾಶಯಗಳ ಸುರಿಮಳೆ. ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದ ಶ್ರೀ ಗೊಮ್ಮಟೇಶ ನರ್ಸಿಂಗ್ ಹೋಮ್ನ ಡಾಕ್ಟರ್ ಸುಕುಮಾರ್ ಚೌಗ್ಲೆ ಅವರು ನಿನ್ನೆ ಮಂಗಳವಾರ ದಿನಾಂಕ 9ರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು, ಸುತ್ತಮುತ್ತಲಿನ ಗ್ರಾಮದ ಗಣ್ಯರು ಹಿತೈಷಿಗಳು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. 1985ರಲ್ಲಿ ಯಡೂರ್ ಗ್ರಾಮದಲ್ಲಿ ಶ್ರೀ ಗೊಮ್ಮಟೇಶ ನರ್ಸಿಂಗ್ ಹೋಮ್ ಎಂಬ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಸತತ 4 ದಶಕಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ವೈದ್ಯಕೀಯ ಸೇವೆ ನೀಡುತ್ತಾ ಪ್ರತಿಯೊಬ್ಬರ ನೆಚ್ಚಿನ ವೈದ್ಯರಾಗಿರುವ ಡಾಕ್ಟರ್ ಸುಕುಮಾರ್ ಚೌಗ್ಲೆ ಅವರು ವೈದ್ಯ ವೃತ್ತಿಯ ಜೊತೆಗೆ ಅನೇಕ ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂಕ್ಲೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಸಹಕಾರಿಯ ಪ್ರಧಾನ ಶಾಖೆಯ ನಿರ್ದೇಶಕರಾಗಿ ಯಡೂರ್ ಗ್ರಾಮದಲ್ಲಿ ಅದರ ಶಾಖೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದಲ್ಲದೆ ಸಾಂಗ್ಲಿಯ ಜೈನ್ ಬೋರ್ಡಿಂಗ್, ಯಡೂರ್ ಜನತಾ ಬ್ಯಾಂಕ್ನ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಯಡೂರ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರಾಗಿ 5 ವರ್ಷ ಮತ್ತು ನಿರ್ದೇಶಕರಾಗಿ 5 ವರ್ಷ ಸೇವೆ ಸಲ್ಲಿಸಿ ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಅವರ ನಿರಂತರ ಜನಸೇವೆಗೆ ಸುತ್ತಮುತ್ತಲಿನ ಗ್ರಾಮದ ಗಣ್ಯರು, ವೈದ್ಯರು, ಹಿತೈಷಿಗಳು, ಗೆಳೆಯರ ಬಳಗದವರು ಮತ್ತು ಗ್ರಾಮಸ್ಥರು ತಮ್ಮ ನೆಚ್ಚಿನ ವೈದ್ಯರನ್ನು ನಿನ್ನೆ ಭೇಟಿಯಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಡಾಕ್ಟರ್ ರಮೇಶ್ ಕಿಚಡಿ, ಡಾಕ್ಟರ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಸಂಜಯ್ ಪಾಟೀಲ್, ಡಾಕ್ಟರ್ ಮನೋಜ್ ಮಿರ್ಜಿ, ಡಾಕ್ಟರ್ ಜ್ಯೋತಿರಾಮ್ ಮಾನೆ, ಡಾಕ್ಟರ್ ಲಕ್ಷ್ಮಣ್ ಪವಾರ್, ಡಾಕ್ಟರ್ ವೃಷಭ್ ಕೋಟಿವಾಲೆ, ಡಾಕ್ಟರ್ ಪಾರಿಶಾ ಬೋರ್ಗಾಮೆ ಮತ್ತು ವಿಕ್ರಾಂತ್ ದೇಸಾಯಿ, ರಾಹುಲ್ ದೇಸಾಯಿ, ಧನಂಜಯ್ ದೇಸಾಯಿ, ಶಿವಾನಂದ್ ಖರೋಶಿ, ಮಹೇಶ್ ಕಾಗವಾಡೆ, ಡಾಕ್ಟರ್ ಕೋರೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಸಿದ್ಗೌಡ ಮಗ್ದುಮ್, ನಿರ್ದೇಶಕರಾದ ಪಿಂಟು ಹಿರೇಕುರುಬರ್, ಅಂಕ್ಲೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ತುಕಾರಾಮ್ ಪಾಟೀಲ್, ಶಿವಾನಂದ್ ಹಂಜೆ, ಚನ್ನಪ್ಪಣ್ಣ ಹಕಾರೆ, ತೇಜಗೌಡ ಪಾಟೀಲ್, ಅಮರ್ ಬೋರ್ಗಾಮೆ, ಪೋಪಟ್ ಬೋರ್ಗಾಮೆ, ಪ್ರಕಾಶ್ ಚೌಗ್ಲೆ, ರಾಜೇಂದ್ರ ಚೌಗ್ಲೆ, ರಾಜು ಸುಂಕೆ, ಸುರೇಶ್ ಕಾಗವಾಡೆ, ಮನೋಹರ್ ಮೋಹಿತೆ, ಉತ್ತಮ್ ಅಂಬಿ, ಭೂಪಾಲ್ ಬೋರ್ಗಾಮೆ ಸೇರಿದಂತೆ ಅನೇಕ ಗಣ್ಯರು, ಗ್ರಾಮಸ್ಥರು ಅವರನ್ನು ಭೇಟಿಯಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ಇನ್ನು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಸುಕುಮಾರ್ ಚೌಗ್ಲೆ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಒಟ್ಟಿನಲ್ಲಿ ಡಾಕ್ಟರ್ ಸುಕುಮಾರ್ ಚೌಗ್ಲೆ ಅವರ ಸೇವೆ ಸಮಾಜಕ್ಕೆ ನಿರಂತರವಾಗಿರಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆಯಾಗಿದೆ. ಪಂಚ್ ನ್ಯೂಸ್ಗಾಗಿ ಯಡೂರ್ದಿಂದ ಬಸವರಾಜ್ ತಾರ್ದಾಳೆ.